ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇವತ್ತಿನ ದಿನ ಏನಕ್ಕೆ ನಾನು ಈ ಬ್ಲಾಗ್ ಮಾಡ್ತಿದ್ದೀನಿ ಅಂತಂದರೆ, ಈಗ ಬೆಂಗಳೂರಲ್ಲಿ ಸೈಕ್ಲೋನ್ ಎಫೆಕ್ಟ್ ಇರೋದ್ರಿಂದ ನಿಮ್ಮ ಮಕ್ಕಳಲ್ಲಿ ತುಂಬ ಹೆಲ್ತ್ ಎಫೆಕ್ಟ್ಸ್ ಆಗ್ತಿರ್ಬೋದು, ಹಾಗೂ ನಿಮ್ಮಲ್ಲೂ ತುಂಬ ಹೆಲ್ತ್ ಎಫೆಕ್ಟ್ಸ್ ಆಗ್ತಿರುತ್ತೆ. ಸೊ ಹಾಗಾಗಿ ಆದಷ್ಟು ಎಲ್ಲರೂ ಬೆಚ್ಚಗಿರಿ. ಏನಪ್ಪ ಈ ಮಾತು ಹೇಳೋದಕ್ಕೆ ಬಂದ್ರ ಅಂತ ಅಂದ್ಕೊಳ್ಬೇಡಿ. ಏನು ಅಂತಂದರೆ, ನೆನ್ನೆ ಅಥರ್ವಂಗೆ ಬೆಳಗ್ಗೆಯಿಂದನೂ ಫುಲ್ ಫೀವರ್ ಮತ್ತು ವಾಮಿಟಿಂಗ್ ಆಗ್ತಾಯಿತ್ತು ಬಿಕಾಸ್ ಆಫ್ ದ ಸೈಕ್ಲೋನ್ ಎಫೆಕ್ಟ್. ಸೊ ಅವನಿಗೆ ನಾನು ಹೇಗೆಲ್ಲ ಟ್ರೀಟ್ ಮಾಡಿದೆ, ಅವ್ನು ಹೇಗೆ ಅದರಿಂದ ಬೇಗ ಹೊರಗಡೆ ಬಂದ, ಬಿಕಾಸ್ ಅವ್ನು ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಸ್ವಲ್ಪ ಅದೇ ಮೂಡಲ್ಲೇ ಇದ್ದ. ಬಟ್ ಈವ್ನಿಂಗ್ಗೆ ನಾನೇನು ಔಷಧಿ ಮಾಡಿಕೊಟ್ಟೆ, ಸೊ ಅದರಿಂದ ಅವನು ಎಷ್ಟು ಬೇಗ ಹೊರಗಡೆ ಬಂದ ಅಂತಂದರೆ ವಿತಿನ್ 1 hour or 2 hours ಅವ್ನು ವಾಮಿಟಿಂಗ್ ಎಲ್ಲ ಕಂಪ್ಲೀಟ್ಲಿ ಸ್ಟಾಪ್ ಆಗೋಯ್ತು. ಏನಪ್ಪ ಅಂತಂದರೆ, ಜ್ವರ ಬಂದಿದೆ ಅಂದಿದ ತಕ್ಷಣ ನಾವು ಜ್ವರಕ್ಕೆ ಎಷ್ಟಿದೆ ಜ್ವರ ಅಂತ ನಾವು ಫಸ್ಟು ಚೆಕ್ ಮಾಡ್ಕೊಳ್ತೀವಲ್ವ, ಆಬ್ವಿಯಸ್ಲಿ. ಸೊ ಜ್ವರ ಚೆಕ್ ಮಾಡಿದಾಗ ಅಥರ್ವನಿಗೆ 101 ಡಿಗ್ರಿ ಇತ್ತು. ಸೊ ಆಬ್ವಿಯಸ್ಲಿ 94 ಅಬೌವ್ ಇದ್ದರೆ ಫೀವರ್ ಅಂತ ಹೇಳ್ತಾರಂತೆ. ನಾನು ತಿಳಿದ ಮಟ್ಟಿಗೆ 98 ಡಿಗ್ರಿ ಅಬೌವ್ ಇದ್ದರೆ ಫೀವರ್ ಅಂತಾರೆ. ಸೊ ಅಂಥದ್ರಲ್ಲಿ ಅವನಿಗೆ 101 ಇತ್ತು. ಸೊ 101 ಈಸ್ ಅಗೈನ್ ಕಾಮನ್, ಅಂದರೆ ಲೈಕ್ ನಾರ್ಮಲ್ ಫೀವರ್ ಒಳಗಡೆನೆ ಬರುತ್ತೆ. ಸೊ 101 ಎಬೋವ್ ಹೋದರೆ ಇಟ್ ಈಸ್ ಅ ಹೈ ಫೀವರ್ ಅಂತ ಹೇಳ್ಬೋದು. ಸೊ 101 ಇದ್ದಿದ್ದರಿಂದ ನಾನೇನು ಮಾಡಿದೆ ಅಂತಂದರೆ, ಅವನಿಗೆ ತಣ್ಣೀರಿಂದು ಟ್ಯಾಪ್ ಹಾಕಿದೆ, ಅಂದರೆ ತಣ್ಣೀರು ಬಟ್ಟೆ ಹಣೆ ಮೇಲೆ ಹಾಕಿದೆ. ಸೊ ಅದರಿಂದ ಆಲ್ಮೋಸ್ಟ್ ಫೀವರ್ ಕಡಿಮೆ ಆಗಿತ್ತು ಅವನಿಗೆ ಮಧ್ಯಾಹ್ನಕ್ಕೇನೆ. ಆನಂತರ ಏನು ಮಾಡಿದೆ ಅಂತಂದರೆ, ವಾಮಿಟಿಂಗಿಗೆ ಏನು ಮಾಡಿದೆ ಅಂತಪ್ಪ ಹೇಳಬೇಕು ಅಂತಂದರೆ, ವಾಮಿಟಿಂಗಿಗೆ ಮನೆಯಲ್ಲೇ ನಾವು ORSನ ಮಾಡಿ ಕುಡಿಸ್ಬೋದು. ಇಫ್ ಯು ಲೈಕ್ ಮಕ್ಕಳಿಗೆ ಹೊರಗಡೆಯಿಂದ ತಂದ್ಬಿಟ್ಟು ORS ಕುಡಿಸಿದ್ರೆ ಕುಡಿಯೋದಿಲ್ಲ ಅವರು. ಸೊ ಹಾಗಾಗಿ ಮನೇಲಿ ನಾವು ಏನು ಮಾಡ್ಬೋದಪ್ಪ ಅಂತಂದರೆ, ನಿಂಬೆಹಣ್ಣು ಇರುತ್ತಲ್ವ ನಮ್ಮ ಮನೇಲಿ, ನಿಂಬೆಹಣ್ಣು ಮತ್ತು ಒಂಚೂರು ಸಕ್ಕರೆ, 1 ಸ್ಪೂನ್ ಅಷ್ಟು ಸಕ್ಕರೆ, ಒಂಚೂರು ಇದು ಉಪ್ಪು, ಮತ್ತು ಅದಕ್ಕೆ ಒಂದೇ ಒಂದು ಚಿಟಿಕೆ ಅಷ್ಟು, ಜಸ್ಟ್ ನಿಮ್ಗೆ ಅದ್ದಿ ಎತ್ತಿದ್ರೆ ನಿಮ್ಮ ಕೈಗೆ ಎಷ್ಟು ಮೆತ್ಕೊಳ್ಳುತ್ತೋ ಅಷ್ಟೇ ಸೋಡಾ ಪೌಡ್ರ್ ಹಾಕಿ ಅದನ್ನು ನಿಂಬೆಹಣ್ಣಿನ ಜ್ಯೂಸ್ ಥರ ಮಾಡಿಬಿಟ್ಟು ಅವ್ರಿಗೆ ಕುಡಿಸ್ಬೇಕು. ಆ ಥರ ಕುಡಿಸಿದ್ರೆ ಆದಷ್ಟು ಬೇಗ ಅವ್ರಿಗೆ ಏನು ವಾಮಿಟಿಂಗ್ ಸೆನ್ಸೇಷನ್ ಅಂತ ಏನಿರುತ್ತಲ್ವ ಅದೆಲ್ಲ ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ. ಹಾಗೆ ಅವ್ನಿಗೆ ಎಷ್ಟರ ಮಟ್ಟಿಗೆ ಆ್ಯಕ್ಟಿವ್ ಆದ ಅಂತಂದರೆ ಈವ್ನಿಂಗ್ ಮೇಲೆ ನಾನು ನಿಮಗೆ ಆ ವಿಡಿಯೋ ಕೂಡ ಶೇರ್ ಮಾಡ್ತೀನಿ, ನೀವು ನೋಡ್ಬೋದು. ನೆಕ್ಸ್ಟು ಅವ್ನು ಎಷ್ಟರ ಮಟ್ಟಿಗೆ ಆ್ಯಕ್ಟಿವ್ ಆದ ಅಂತಂದರೆ ಕಂಪ್ಲೀಟ್ಲಿ ರಿಕವರ್ ಆಗಿಬಿಟ್ಟು ಅವನಿಗೆ ಫೀವರು ಹೋಯಿತು ಮತ್ತು ವಾಮಿಟಿಂಗು ಹೋಯಿತು. ಆನಂತರ ಅವನು ಏನಂತಾರಲ್ವ ಮತ್ತೆ ನಾರ್ಮಲೈಸ್ ಆಗಿಬಿಟ್ಟ ಈವ್ನಿಂಗ್ ಅನ್ನೋಷ್ಟೊತ್ತಿಗೆ. ಸೊ ಆ ರೀತಿಯಾಗಿ ನಾವು ಆದಷ್ಟು ಮನೆ ಮದ್ದು ಮಾಡೋದಕ್ಕೆ ಪ್ರಯತ್ನ ಪಡಿ. ಸೊ ತುಂಬ ಹೈ ಫೀವರು, ತುಂಬ ವಾಮಿಟಿಂಗು ತಡ್ಕೊಳ್ಳೋಕೆ ಆಗಲ್ಲ ಅಂದ್ರೆ ಮಾತ್ರ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇದು ಒಂದು ನನ್ನ ಕಡೆಯಿಂದ ಒಂದು ವರ್ಕಿಂಗ್ ಮಾಮ್ಸ್ಗೆ ಟಿಪ್ ಅಂತ ಹೇಳ್ಬೋದು. ಯಾಕೆಂದರೆ ನಾನು ನಿನ್ನೆ ವರ್ಕಿಂಗ್ ಇದ್ದೆ, ಈ ಒಂದು ಸೈಕ್ಲೋನ್ ಎಫೆಕ್ಟ್ ಇದ್ದಿದ್ದರಿಂದ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೆ. ಬಟ್ ವರ್ಕ್ ಫ್ರಮ್ ಹೋಮ್ ಇದ್ರೂ ಐ ಡಿಂಟ್ ಹ್ಯಾಡ್ ಚಾಯ್ಸ್, ನನಗೆ ಅವನ್ನ ನೋಡ್ಕೊಳ್ಳೇಬೇಕು. ಸೊ ಹಾಗಾಗಿ ನಾನು ಕೆಲಸ ಮಾಡ್ಕೊಳ್ತಾನೆ ಅವನ್ನ ನೋಡ್ಕೊಳ್ತಾ ಇದ್ದೆ. ಬಟ್ ನನಗೆ ಗಾಬರಿ ಆಗಲಿಲ್ಲ, ಯಾಕೆಂತಂದರೆ ನನ್ನ ಏನಂತಾರಲ್ವ ಈ ಒಂದು ಸೈಕ್ಲೋನ್ ಎಫೆಕ್ಟ್ಗೆ ಇದು ಕಾಮನ್ ಅವನಿಗೆ ಅಂತ ಅಂದ್ಬಿಟ್ಟು ಅವನಿಗೆ ರೆಸ್ಟ್ ಮಾಡೋದಕ್ಕೆ ಆದಷ್ಟು ನಾನು ಟೈಮ್ ಕೊಟ್ಟೆ. ಆ್ಯಂಡ್ ಮೋರ್ ಓವರ್ ಏನು ಹೇಳ್ತೀವಲ್ವ, ತಂದೆ ತಾಯಿಗಳು ಆದಷ್ಟು ಮಕ್ಕಳಿಗೆ ಎಷ್ಟು ನಾವು ಪ್ರೀತಿ ಕೊಡ್ತೀವೋ ಅಷ್ಟು ಬೇಗ ರಿಕವರ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಅವನ್ನ ಎಷ್ಟು ಪ್ರೀತಿಯಿಂದ ನಿನ್ನೆ ನೋಡ್ಕೊಂಡು, ನಾನೇ ಒಬ್ಬಳೆ ಅಂತಲ್ಲ, ನಮ್ಮ ಮನೇಲಿ ಎಲ್ಲರೂ ಅಷ್ಟೇನೆ ಅವನಿಗೆ ತುಂಬ ಪ್ರೀತಿಯಿಂದ ಮುದ್ದಿನಿಂದ ಅವನ್ನ ನೋಡಿಕೊಂಡು ಅವನು ಆಟ ಆಡಿಸಿ ಅವನಿಗೆ ಆದಷ್ಟು ಆ ಒಂದು ಎಫೆಕ್ಟಿಂದ ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡೋ ಥರ ಮಾಡಿ ಅವ್ನಿಗೆ ಅಷ್ಟು ಬೇಗ ನಾವು ರಿಕವರ್ ಮಾಡಿಸ್ಕೊಂಡ್ವಿ. ಸೊ ನೋಡ್ತಿದ್ರಲ್ಲ ಅಥವಾ ಅಪ್ಪು ಮಾತಾಡ್ತೀಯ ಮಗು ನೀನು? ಈಗ ಹೆಂಗಿದೆಯಾ ನೀನು? ಏಯ್ ಕಳ್ಳ ಮಾತಾಡು ಮಗನೇ. ನಾನು ಅವ್ನು ನಿನ್ನೆ ಎಲ್ಲ ಹೇಗೆ ಆಟ ಆಡಿದ್ದಾನೆ ಅಂತ ಅಂದ್ಬಿಟ್ಟು ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಬಟ್ ಅದೇ ಹೇಳದ್ನಲ್ವ, ಈಗ ಬೆಳಗ್ಗೆ ಮಾರ್ನಿಂಗ್ ಎಫೆಕ್ಟ್ ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ ಮಾಡ್ತಾ ಇರೋದು ನಿಮ್ಗೆ ಹೇಳ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಡೇ ಮಾಡ್ತಾ ಇದ್ದೀನಿ ವ್ಲಾಗು. ಬಟ್ ಅವ್ನು ನೆನ್ನೆ ತುಂಬ ಚೆನ್ನಾಗಿ ಆಟ ಆಡಿದ ನನ್ನ ಜೊತೆಗೆ. ನಾನು ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ನೀವು ನೋಡ್ತಿರ್ಬೋದು. Hello everyone. Hi everyone. Hi everyone. Good evening. Good evening. ಬೆಳಗ್ಗೆಯಿಂದ ನಿನ್ಗೆ ಏನಾಗಿತ್ತು ಕಂದ? ಜ್ವರ ಬಂದಿತ್ತು. ಆಮೇಲೆ ವಾಂತಿ ಮಾಡ್ಕೊಂತ ಇದ್ದೆ ಅಲ್ಲ? ವಾಂತಿ. ಏನಾಗಿತ್ತು ಅಂತಂದ್ರೆ, ನಿನ್ನೆ ನಾವು ಎಲ್ಲರೂ ಔಟಿಂಗ್ ಹೋಗಿದ್ವಿ. ಸೊ ಬರೋದ್ರೊಳಗೆ ಹೊರಗಡೆ ಫುಡ್ ತಿಂದ್ಬಿಟ್ಟು ಅಥವಾ ಸ್ವಲ್ಪ ಇವತ್ತು ಬೆಳಗ್ಗೆಯಿಂದ ವಾಮಿಟಿಂಗ್ ಸ್ಟಾರ್ಟ್ ಆಗಿತ್ತು ಅವನಿಗೆ. ಸೊ ವಾಮಿಟಿಂಗ್ ಸ್ಟಾರ್ಟ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಏನು ತಿನ್ಸಿದ್ರು ಕಂಪ್ಲೀಟ್ ವಾಮಿಟಿಂಗ್ ಮಾಡ್ಕೊಳ್ತಾ ಇದ್ದ. ಸೊ ಈ ತರ ವಾಮಿಟಿಂಗ್ ಮಾಡ್ಕೊತಿದ್ದ ಅಂತ ಅಂದ್ಬಿಟ್ಟು ಏನಪ್ಪ
ಆಡಿ ಆಡಿ ಮಾಡಲ್ಲ ಆಡಿ ಅದು ಬರ್ತಾ ಇತ್ತು. ಅಲ್ಲಿ ಬರ್ತಾ ಇತ್ತಾ? ನಮ್ಮ ಮನೆಗೆ ಬರ್ತಾ ಇತ್ತು. ಹ್ಞೂನಪ್ಪ ಹ್ಞೂನಪ್ಪ. ಮೆಟ್ಲು ಏರ್ಕೊತ್ತು. ಸರಿ ಆಯ್ತು. ಮಮ್ಮಿ 1 ನಿಮಿಷ ಮಾತಾಡ್ತಾಳೆ. ನಾನು 1 ನಿಮಿಷ ಮಾತಾಡ್ತೀನಿ. ಅವನಿಗೆ ವಾಮಿಟಿಂಗ್ ಆಗಿದ್ರಿಂದ ನನ್ನ ಮನೇಲಿ ಒಂದೇ ಒಂದು ಸಿಂಪಲ್ ಆಗಿ ಎಲ್ಲ ನಟ್ಟ ಬರ್ತಾ ಇತ್ತ. ನೀನ್ ಮಾತಾಡುವಂತೆ, ನಾನು ನಿಂಗೆ ಆಸ್ಪದ ಕೊಡ್ತೀನಿ ಮಾತಾಡಕ್ಕೆ. ನಾನು ಒಂದೇ ಒಂದು ಇನ್ಫಾರ್ಮೇಶನ್ ಹೇಳ್ತೀನಿ ಪಾಪ. ನಾನು ಒಂದು ಇನ್ಫಾರ್ಮೇಶನ್ ಹೇಳ್ತೀನಿ. ಸೊ ಅವನಿಗೆ ವಾಮಿಟಿಂಗ್ ಆಗ್ತಿದೆ. ಹೋಗಪ್ಪ, ನೀನ್ ಮಾತಾಡ್ಸಕ್ ಕೊಡೋದು ನಂಗೆ ಬೇಜಾರಾಗುತ್ತೆ. ಚೆನ್ನಾಗಿ ಅಥರ್ವಂಗೆ ಮಾರ್ನಿಂಗ್ ಇಂದ ಹುಷಾರಿಲ್ಲದೆ ಇದ್ದಾಗ ಅವ್ನು ಹೇಗಿದೆ ಅನ್ನೋದನ್ನ ನನಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಅವ್ನು ಕೂತಲ್ಲೇ ಬೀಳ್ತಾ ಇದ್ದ, ವಾಮಿಟಿಂಗ್ ಮಾಡ್ಕೊಳ್ತಾ ಇದ್ದ. ತುಂಬ ಅಂದರೆ ತುಂಬ ಕಷ್ಟ ಅನ್ನಿಸ್ತಾ ಇತ್ತು ಅದನ್ನು ನೋಡೋದಕ್ಕೆ. ಹಾಗಾಗಿ ನಾನು ಅದನ್ನೇನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಸೊ ಯಾವಾಗಲೂ ನಾವು ಖುಷಿನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಸೊ ನಮ್ಮ ದುಃಖ ನಿಮಗೆ ಬೇಡ ಅಂತಂದ್ಬಿಟ್ಟು ನಾನು ನಿಮ್ಮ ಮುಂದೆ ಯಾವುದೂ ಅದನ್ನು ತಿಳಿಸ್ಲಿಲ್ಲ, ಅಷ್ಟೇ ತೋರಿಸ್ತಾ ಇಲ್ಲ ಅವನು ಹೇಗೆಲ್ಲ ಪಾಪ ಸುಸ್ತಾಗಿದ್ದ ಅನ್ನೋದನ್ನು. ನಾವೆಲ್ಲ ವರ್ಕಿಂಗ್ ಮಾಮ್ಸ್ ಇರೋದ್ರಿಂದ ನಾವು ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ಬೇಗನೆ ನಾವು ಪ್ಯಾನಿಕ್ ಆಗುವಂತಹ ಸಿಚುವೇಶನ್ಸ್ ಇರುತ್ತೆ. ಯಾಕೆ ಅಂತಂದರೆ ನಾವು ಜಾಸ್ತಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರಲ್ಲ ಅನ್ನೋ ಕಾರಣಕ್ಕೆ. ಸೊ ಮಕ್ಕಳಿಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಸೊ ಬೀಯಿಂಗ್ ಎ ವರ್ಕಿಂಗ್ ಮಾಮ್ ನಾವೆಲ್ಲರೂ ತುಂಬ ಸ್ಟ್ರಾಂಗ್ ಇದ್ದೀವಿ ಮೆಂಟಲಿ. ಸೊ ಹಾಗಾಗಿ ನಾವು ಆದಷ್ಟು ಮಕ್ಕಳಿಗೆ ಯಾವಾಗ ಹುಷಾರಿರೋದಿಲ್ಲ ಆವಾಗ ಆದಷ್ಟು ಮನೆಯಲ್ಲಿ ಇದ್ಕೊಂಡು ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಅಥವಾ ರಜೆಗಳು ತೊಗೊಂಡು ವಿ ಕ್ಯಾನ್ ಟೇಕ್ ಕೇರ್ ಆಫ್ ದೆಮ್. ಆನಂತರ ಏನಂತ ಹೇಳ್ತಿದ್ದೀನಿ ಅಂದರೆ, ನಾವು ಎಷ್ಟು ಪ್ರೀತಿ ಕೊಡ್ತೀವಿ ಅವರಿಗೆ, ಎಷ್ಟು ನಾವು ಸಮಾಧಾನವಾಗಿ ಅವ್ರನ್ನ ನೋಡ್ಕೊಳ್ತೀವಿ, ಅವರಿಗೆ ಔಷಧಿಯ ಅವಶ್ಯಕತೆನೇ ಬರಲ್ಲ ಅಂತ ಹೇಳ್ಬೋದು. ಸೊ ನಿನ್ನೆ ಕೂಡ ನಾನು ಹಾಗೆ ಮಾಡಿದ್ದು ಅಥರ್ವಂಗೆ. ಅವನಿಗೆ ಯಾವುದೇ ರೀತಿಯಾದಂಥ ಮೆಡಿಸಿನ್ಸ್ ಹಾಕಿಲ್ಲ ನಾನು. ಅವನಿಗೆ ಓನ್ಲಿ ತಣ್ಣೀರು ಬಟ್ಟೆ ಹನೆ ಮೇಲೆ ಹಾಕಿದ್ದು ಒಂದೇನೇ ಜ್ವರ ಹೋಗೋದಕ್ಕೆ. ಆ್ಯಂಡ್ ಮೋರ್ ಓವರ್ ಅವನಿಗೆ ಲಿಕ್ವಿಡ್ ಫುಡ್ನ ಕೊಡ್ತಾ ಇದ್ದೆ ನಾನು ಕಂಟಿನ್ಯೂಸ್ಲಿ, ಸೊ ದಟ್ ಅವ್ನು ಬೇಗನೆ ರಿಕವರ್ ಆಗಲಿ ಅಂತ ಅಂದ್ಬಿಟ್ಟು. ನೋಡಿ ಅಥರ್ವ ರಿಕವರ್ ಆದಮೇಲೆ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾನೆ. ಸೊ ನಾವು ಕೂಡ ಅಷ್ಟೇ, ಮಕ್ಕಳ ಜೊತೆ ಮಕ್ಕಳಾಗಿದ್ದರೆ ನಮ್ಮ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಸ್ಟೇ ಹ್ಯಾಪಿ ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಾ, ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೀವಿ ನಾನು ಅಥರ್ವ ಇಬ್ರೂ.